ಒಂದೂರಲ್ಲಿ ಹಿಂದೆ ರಾಜ ಮತ್ತು ಮಂತ್ರಿ ಇರ್ತಾರೆ. ಆ ರಾಜನಿಗೆ ಆ ರಾಜ್ಯದಲ್ಲಿರ್ತಕ್ಕಂಥ ಆ ಊರಿನಲ್ಲಿರ್ತಕ್ಕಂಥ ಎಲ್ಲರ ಮೇಲೆ ಕೂಡ ಅತಿಯಾದಂಥ ವಿಶ್ವಾಸ, ನಂಬಿಕೆ, ಪ್ರೀತಿ ಇಷ್ಟು ಇರ್ತವೆ ರಾಜನಿಗೆ. ಮಂತ್ರಿಗೆ ಹೇಳ್ತಾನೆ, ನನ್ನ ಜನ ಎಲ್ಲ ಕೂಡ ಭಾಳ ಒಳ್ಳೆಯವರಪ್ಪ, ಭಾಳ ವಿಶ್ವಾಸಕ್ಕೆ ಅರ್ಹರು, ನನಗೆ ಅವ್ರ ಮೇಲೆ ಅಪಾರವಾದಂಥ ನಂಬಿಕೆ ಇದೆ ಅಂತೇಳಿ ರಾಜ ಹೇಳ್ತಾನೆ. ಮಂತ್ರಿ ಸ್ವಲ್ಪ ಬುದ್ಧಿವಂತ ಇರ್ತಾನೆ. ಮಂತ್ರಿ ಹೇಳ್ತಾನೆ, ನಾವೊಂದು ಸ್ವಲ್ಪ ಪರೀಕ್ಷೆ ಮಾಡೋಣ ಸ್ವಾಮಿ ಅಂತ. ಏನು ಪರೀಕ್ಷೆ? ಇವರು ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಒಂದು ಪರೀಕ್ಷೆ ಮಾಡೋಣ ಸ್ವಾಮಿ. ಸೋಮವಾರದೊತ್ತು ನಮ್ಮ ದೇವಸ್ಥಾನ, ಶಿವನ ಭೋಗನಂದೇಶ್ವರ ದೇವಸ್ಥಾನ ಇದ್ದಂಗೆ ಒಂದು ದೇವಸ್ಥಾನದಲ್ಲಿ ಅಭಿಷೇಕ ಇರ್ತದೆ. ಹಾಗಾಗಿ ಎಲ್ರಿಗೂ ಒಂದೊಂದು ಚೊಂಬಲ್ಲಿ ಹಾಲನ್ನು ತಗೊಂಡು ಬಂದು ಒಂದು ದೊಡ್ಡ ಪಾತ್ರೆ ಇಡೋಣ ಇಲ್ಲಿ ನಮ್ಮ ಅರಮನೆ ಮುಂದೆ. ಅಲ್ಲಿ ಎಲ್ಲರೂ ಕೂಡ ಒಂದೊಂದು ಚೊಂಬು ಹಾಲು ತಗೊಂಡು ಬರೋಕ್ಕೆ ಹೇಳಿ, ಅದರಲ್ಲಿ ನಾವೆಲ್ಲ ಕೂಡ ಶಿವನಿಗೆ ಅಭಿಷೇಕ ಮಾಡೋಣ ಅಂತ ಹೇಳ್ತಾರೆ. ಆಗ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದರು ಎಲ್ಲ ಕೂಡ, ತಾಯಂದರು ಎಲ್ಲ ಕೂಡ ಒಂದೊಂದು ಚೊಂಬು ಹಾಲನ್ನು ತಗೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡಬೇಕು. ಬೆಳಿಗ್ಗೆ ಎದ್ದೇಳ್ತಾರೆ. ಎದ್ದು ಒಬ್ರಿಗೆ ಅನಿಸ್ತದೆ, ಎಲ್ಲರೂ ಹಾಲಾಗ್ತಾ ಇದ್ದಾರೆ ಅಲ್ಲೇನಪ್ಪ, ಎಲ್ಲ ಚೊಂಬುಗಳಲ್ಲಿ ಕೂಡ ತಗೊಂಡೋಗಿ ಹಾಲಾಗ್ತಾರೆ. ನಾನೊಂದು ಚೊಂಬಲ್ಲಿ ನೀರು ತಗೊಂಡೋಗಿ ಹಾಕ್ಬಿಟ್ರೆ ಅದೇನು ಗೊತ್ತಾಗಲ್ಲ ಪಾಪ ರಾಜರಿಗೆ, ಮಂತ್ರಿಗಳಿಗೂ ಗೊತ್ತಾಗಲ್ಲ, ಅಭಿಷೇಕ ಆಗೋಗ್ತದೆ ಅಂತೇಳಿ ಒಬ್ರು ಅನ್ಕೊತಾರೆ. ಹಿಂಗೆ ಪ್ರತಿಯೊಬ್ಬರು ಕೂಡ ಆ ಊರಿನಲ್ಲಿ ಅನ್ಕೊಳ್ತಾರೆ, ನಾನು ಒಬ್ಬನೇ ತಾನೇ ಚೊಂಬಲ್ಲಿ ನೀರು ತಗೊಂಡು ಹೋಗಿ ಹಾಕೋದು, ಮಿಕ್ಕಿರೋರೆಲ್ಲ ಹಾಲೇ ಹಾಕ್ತಾರೆ ಅಂತೇಳಿ ಅನ್ಕೊಳ್ತಾರೆ. ಕೊನೆಗೆ ಆ ಪಾತ್ರೆಯಲ್ಲಿ ಏನಿರ್ತದೆ, ಹಾಲೆಲ್ಲೋಯ್ತು? ಈ ಕಥೆ ಅರ್ಥ ಆಗಿದೆಯಾ? ಈ ಕಥೆಯ ಸಾರಾಂಶ, ನಮ್ಮ ಪಕ್ಷದಲ್ಲಿ ನಾವು ಹೇಗೆ ತೊಡಗಿಸ್ಕೋಬೇಕು ಅನ್ನೋದಕ್ಕೂ ಈ ಕಥೆಗೂ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಒಬ್ಬನು ಬೂತ್ನಲ್ಲಿ ಕೆಲಸ ಮಾಡದೆ ಇದ್ರೆ ಇನ್ನು 7-8 ಜನ ಅವರಲ್ಲಪ್ಪ, ಅವರೆಲ್ಲ ಓಟ್ ಹಾಕ್ಸ್ತಾರೆ. ದೊಡ್ಡ ದೊಡ್ಡ ನೋಡಿ, KVN ಅವರು, ಕೃಷ್ಣಮೂರ್ತಿ, ಗಂಗಾಧರ್ ಎಲ್ಲ ಇದ್ದಾರೆ, ಅವರೇ ಹಾಕ್ಸ್ತಾರೆ. ಅವರಿರೋವಾಗ ನಾವೇನು? ಹಿಂಗೆ ಪ್ರತಿಯೊಬ್ಬರು ಕೂಡ ಬೂತ್ನಲ್ಲಿ ಅವ್ರು ಹಾಕ್ಸ್ತಾರೆ ಅಂತ ಇವರು ಹಾಕ್ಸ್ತಾರೆ ಅಂತ ಅವರು. ಕೊನೆಗೆ ಯಾರು ಹಾಕ್ಸ್ದಿರ ಇದ್ರೆ ಪಾತ್ರೆಯಲ್ಲಿ ಏನಿರುತ್ತೆ, ಮತಪಟ್ಟಿಯಲ್ಲಿ ಏನಿರುತ್ತೆ? ನಮ್ಮ ಮತ ಇರುತ್ತಾ? ನಮ್ಮ ಮತ ಇರೋದಿಲ್ಲ. ಅದಕ್ಕೆ ಇವತ್ತು ಈ ಕಥೆಯನ್ನು ನೆನಪಾಗಿ ನಾನು ಹೇಳಿದ್ದು, ನಮ್ಮ ಪಾತ್ರೆ ಹಾಲಿನಿಂದ ತುಂಬಬೇಕು ಅನ್ನೋದಾದರೆ, ನಮ್ಮ ಮತಪೆಟ್ಟಿಗೆ ನಮ್ಮ ಪಕ್ಷದ ಚಿಹ್ನೆಗಳಿಂದ ನಮ್ಮ ಮತಗಳು ಬೀಳಬೇಕು ಅನ್ನೋದಾದರೆ, ಹರೀಶ್ ಪೂಂಜಾರ್ ಅವರು ಹೇಳಿದ ಮಾತು ನನಗೆ ನೆನಪಾಗಿ ಈ ಮಾತನ್ನು ಹೇಳಿದ್ದೇನೆ, ಈ ಕಥೆಯನ್ನು ಹೇಳಿದ್ದೇನೆ. ನಾನಿಲ್ಲದೆ ಇದ್ರೆ ಈ ಬೂತ್ನಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದರೆ, ಪ್ರತಿಯೊಬ್ಬರಲ್ಲಿ ನಾನೇ ನನ್ನ ಬೂತ್ನಿಂದ ಮತಗಳನ್ನು ಕೊಡಿಸ್ತೀನಿ ಅನ್ನುವಂತಹ ಮನಸ್ಥಿತಿ ನಮಗೆ ಬಂದರೆ, ಅವತ್ತು ನಾವೆಲ್ಲ ಕೂಡ ಇವತ್ತು ಕುಳಿತಿರ್ತಕ್ಕಂಥ 2 ದಿನಗಳ ಅಭ್ಯಾಸ ವರ್ಗ ಮಾಡಿರ್ತಕ್ಕಂಥ ಇದಕ್ಕೆ ಇವತ್ತು ಅರ್ಥ ಬರುತ್ತೆ, ಖಂಡಿತವಾಗಿಯೂ ಅರ್ಥ ಬರುತ್ತೆ. ಹಾಗಾಗಿ ಯಾರೋ ಬರ್ತಾ ಇದ್ದಾರೆ, ಡಾಕ್ಟರ್ ಬರ್ತಾ ಇದ್ದಾರಪ್ಪ, ಇವತ್ತೇನು ಮನೆ ಹತ್ರ 11 ಗಂಟೆಗೆ ನಮ್ಮ ಅಂಜನ್ನೋ ಅಥವಾ ನಮ್ಮ PAಗೋ ಫೋನ್ ಮಾಡಿ ತಿಳ್ಕೊಳ್ಳೋದು, ಬರೋ ಅಷ್ಟೊತ್ತಿಗೆ ಒಂದು 20 ಜನ ಬಂದ್ಬಿಡೋದು, ನನ್ನ ಜೊತೆಲಿ ಫೋಟೋ ಇಟ್ಟಿಸ್ಕೊಳ್ಳೋದು, ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಸ್ಕೊಳ್ಳೋದು. ಇಲ್ಲಿಗೆ ನಮ್ಮ ಪಕ್ಷದ
ಚಟುವಟಿಕೆ ಆಗೋಯ್ತಾ? ಅದೆಲ್ಲ ಬೇಕಾಗಿರೋದು ಪಕ್ಷಕ್ಕೆ. ಸುಧಾಕರು ಫಾರಿನ್ನಲ್ಲಿರಲಿ, ಡೆಲ್ಲಿ ಪಾರ್ಲಿಮೆಂಟಲ್ಲಿರಲಿ, ನಾನು ಸುಧಾಕರ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡುವಂತ ಕಾರ್ಯಕರ್ತ ಆಗಬೇಕು. ಇವತ್ತು ಮೋದಿಯವರನ್ನ ತೆಗೆಳಿದ್ರೆ ಅಥವಾ ನಮ್ಮ ಪಕ್ಷದ ನಾಯಕರನ್ನ ತೆಗೆಳಿದ್ರೆ, ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರೆ ಅದು ವೈಯಕ್ತಿಕ ಅಲ್ಲ. ಇದು ನಮ್ಮ ಪಕ್ಷದ್ದು, ನಮ್ಮ ಸರ್ಕಾರದ್ದು. ನನ್ನ ನಾಯಕರನ್ನು ಅಂದಿದ್ದಾರೆ, ನನ್ನ ಪಕ್ಷದ ಮೇಲೆ ಅಂದಿದ್ದಾರೆ ಅನ್ನೋಂಥ ಕಿಚ್ಚು ನಿಮ್ಮಲ್ಲಿ ಬಂದಾಗ ಮಾತ್ರ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ, ಬಿಟ್ರೆ ಇಲ್ಲೇ ಇದ್ರೆ ಕಟ್ಟಲಿಕ್ಕೆ ಆಗೋದಿಲ್ಲ. ನನ್ನ ಮುಖ ನೋಡಿದಾಗ, ನನ್ನನ್ನು ನೋಡಿದಾಗ ಪಕ್ಷ ನೆನಪಾದ್ರೆ ಖಂಡಿತ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.